ನಮ್ಮ ಇಲಾಖೆ ಪಶುಸಂಗೋಪನೆ ಮತ್ತು ಪಶುವೈದ್ಯ ಇಲಾಖೆಯಲ್ಲಿ ದೊರೆತಕ್ಕಂಥ ಸವಲತ್ತುಗಳ ಬಗ್ಗೆ ನಾನು ಒಂದು 15 ನಿಮಿಷಗಳ ಕಾಲ ನಂಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟನ್ನು ಎಷ್ಟು ಸಾಧ್ಯ ಅಷ್ಟನ್ನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತು, ಸುಮಾರು ಈ ರಾಜ್ಯಾದ್ಯಂತ ಇಲ್ಲಿವರೆಗೂ ಸುಮಾರು 14,000 ಜನ ಈ ಕಾರ್ಯಕ್ರಮ ಇದಕ್ಕೆ ಅಪ್ಲೈ ಮಾಡಿದ್ದಾರೆ. ಏನಂದ್ರೆ ಹೇಳಿದ್ರೆ ಕನ್ನಡದಲ್ಲಿ ಹೇಳೋದಕ್ಕಿಂತ ಎಲ್ಲರಿಗೂ NLM EDP ಅಂದ ತಕ್ಷಣವೇ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತಾ, ಇದರಲ್ಲಿ ಕುರಿ ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ, ಮೇಕೆ ಸಾಕಾಣಿಕೆಗೆ ಮತ್ತು ಕೋಳಿ ಸಾಕಾಣಿಕೆಗೆ, ಅದೇ ರೀತಿ ಯಾರಾದರೂ ಸೈಲೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಉದ್ಯಮಶೀಲತೆ, ಇದು ಫಲಾನುಭವಿ ಅಂತ ನಾವು ಹೇಳ್ತಾ ಇಲ್ಲ, ಉದ್ಯಮಶೀಲತೆ ಉದ್ದೇಶ ರೈತರನ್ನ ಎಂಟ್ರಪ್ರಿನರ್ ಆಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಇದರಲ್ಲಿ ಗರಿಷ್ಠ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಯಾರು 500+25 ಕುರಿಯನ್ನು ಸಾಕಾಣಿಕೆ ಮಾಡ್ತಾರೆ ಅವರಿಗೆ 50 ಲಕ್ಷದವರೆಗೂ ಸಹಾಯಧನ ಇದೆ. ಇದರಲ್ಲಿ ಯಾವುದೇ ರೋಸ್ಟರ್ ಇಲ್ಲ, ಯಾವುದೇ ಸೆಲೆಕ್ಷನ್ ಪದ್ಧತಿ ಇಲ್ಲ. ಯಾರು ಈ ಆನ್ಲೈನಲ್ಲಿ NLM ಉದ್ಯಮ ಮಿತ್ರ ಅಂತ ಆನ್ಲೈನ್ ಇದೆ, ನೀವು ಆನ್ಲೈನ್ಗೆ ಹೋಗಿ ಅಪ್ಲೈ ಮಾಡಿದವ್ರಿಗೆ ಇದಕ್ಕೆ ಸಹಾಯಧನ ಲಭಿಸಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಹಂದಿ ಸಾಕಾಣಿಕೆಗೆ ಯಾರು ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ. ಅಂದರೆ 500 ಕುರಿ ಸಾಕಾಣಿಕೆಗೆ 1 ಕೋಟಿವರೆಗೆ ಪ್ರಾಜೆಕ್ಟ್ ಕಾಸ್ಟ್ ಇದ್ದರೆ ಅದು 50 ಲಕ್ಷದವರೆಗಿದೆ. ಅದೇ ರೀತಿ 400+20 ಸಾಕಿದ್ರೆ ಅದಕ್ಕೆ 80 ಲಕ್ಷದವರೆಗೆ ಏನು ಪ್ರಾಜೆಕ್ಟ್ ಕಾಸ್ಟ್ ಇದೆ, ಅದ್ರ 40 ಲಕ್ಷ ಸಿಗುತ್ತೆ. 300 ಸಾಕಿದ್ರೆ 30 ಲಕ್ಷ, 200 ಸಾಕಿದ್ರೆ 20 ಲಕ್ಷ. ಅದೇ ರೀತಿ 100 ಸಾಕಾಣಿಕೆ ಮಾಡಿದ್ರೆ 10 ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ. ಮತ್ತು ಅದೇ ರೀತಿ ಹಂದಿ ಸಾಕಾಣಿಕೆಗೆ ಯಾರು ಹಂದಿ ಸಾಕಾಣಿಕೆ ಮಾಡ್ತೀರಾ ಅವ್ರಿಗೆ 100+10 ಸಾಕಾಣಿಕೆ ಮಾಡಿದ್ರೆ ಅದರದ್ದು ಪ್ರಾಜೆಕ್ಟ್ ಕಾಸ್ಟು 60 ಲಕ್ಷ, ಅಲ್ಲಿ 30 ಲಕ್ಷದವರೆಗೂ ಕೂಡ ಸಹಾಯಧನ ಸಿಗುತ್ತೆ. ಅದೇ ರೀತಿ ಕೋಳಿ ಸಾಕಾಣಿಕೆ ಅಂದರೆ ದೇಶಿ ಕೋಳಿಗಳ ಮಾತ್ರ ಸಾಕಾಣಿಕೆ, ಕಮರ್ಷಿಯಲ್ ಬ್ರಾಯಲ್ ಲೇಯರ್ ಅಲ್ಲ, ದೇಶಿ ಕೋಳಿ, ನಾಟಿ ಕೋಳಿ ಅಂತೇನು ಹೇಳ್ತೀವಿ ಅದನ್ನು ಸಾಕಾಣಿಕೆ ಮಾಡಲಿಕ್ಕೆ ಅಂದರೆ 1000 ಮತ್ತು 100 ಕೋಳಿ ಅಂದರೆ 1000 ಹೆಣ್ಣು 100 ಕೋಳಿ ಗಂಡು ಸಾಕಾಣಿಕೆ ಮಾಡಿ ಅದರಲ್ಲಿ ಮೊಟ್ಟೆ ಉತ್ಪಾದನೆ ಮಾಡಿ ಮರಿ ಉತ್ಪಾದನೆ ಮಾಡಲಿಕ್ಕೆ ಒಟ್ಟಾರೆ ಪ್ರಾಜೆಕ್ಟ್ ಕಾಸ್ಟು 50 ಲಕ್ಷ ಇದೆ. ಅದರಲ್ಲಿ 25 ಲಕ್ಷದವರೆಗೂ ಕೂಡ ನಿಮಗೆ ಸಹಾಯಧನ ಸಿಗುತ್ತೆ. ಅದೇ ರೀತಿ ಸೈಲೇಜ್ ಬ್ಯಾಗ್ಗಳು ಮಾಡ್ತೀನಿ, ಸೈಲೇಜ್ನ ಒಂದು ಸಣ್ಣದ ಫ್ಯಾಕ್ಟ್ರಿ ಮಾಡ್ತೀನಿ ಅನ್ನೋರಿಗೆ 1 ಕೋಟಿವರೆಗೂ ಪ್ರಾಜೆಕ್ಟ್ ಕಾಸ್ಟ್ ಇದೆ. ಅದರಲ್ಲಿ 50 ಲಕ್ಷದವರೆಗೂ ಕೂಡ ಸಹಾಯಧನ ಸಿಗುತ್ತೆ. ಇದನ್ನು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಯಾರು ಎಲ್ಲೂ ಹೋಗಬೇಕಾಗಿಲ್ಲ. ಆನ್ಲೈನಲ್ಲಿ NLM ಉದ್ಯಮ ಮಿತ್ರ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಡೀಟೈಲ್ ಎಲ್ಲ ಸಿಗುತ್ತೆ. ಇದು ಎಕ್ಸಿಸ್ಟಿಂಗ್ ಕೊಡಲ್ಲ. ಆಲ್ರೆಡಿ ನಂದು ಹಂದಿ ಸಾಕಾಣಿಕೆ ಶೆಡ್ ಇದೆ, ಕೋಳಿ ಸಾಕಾಣಿಕೆ ಶೆಡ್ ಇದೆ, ಮತ್ತು ಕುರಿ ಸಾಕಾಣಿಕೆ ಶೆಡ್ ಇದೆ ಅಂದರೆ ಇಲ್ಲ, ಹೊಸದಾಗಿ ಮಾಡಬೇಕು. ಇದಕ್ಕೆ ಪ್ರತಿಯೊಂದು ಬಂದು ತಮ್ಮ ಖಾಲಿ ಜಾಗದಲ್ಲಿ GPS ಫೋಟೋ ತೆಗಿತಾರೆ, ಕನ್ಸ್ಟ್ರಕ್ಷನ್ ಆದಮೇಲೆ ಫೋಟೋ ತೆಗಿತಾರೆ, ಮತ್ತು ಒಂದು 4-5 ಬಾರಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳು ವಿಸಿಟ್ ಮಾಡಿ ಇದನ್ನು ಪ್ರೊಸೆಸ್ ಮಾಡಿ ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನು ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಸ್ಕ್ರೂಟಿನಿ ಮಾಡಿ ನಂತರ ನಾವು ಇದು ಕೇಂದ್ರ ಮಟ್ಟಕ್ಕೆ ಕಳಿಸ್ತೀವಿ, ಅಲ್ಲಿಂದ ಸಾಕಾಣಿಕೆ ಆಗುತ್ತೆ. ಇಲ್ಲಿವರೆಗೂ ನಮ್ಮ ರಾಜ್ಯಕ್ಕೆ 380 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 80 ಕೋಟಿ ಡೈರೆಕ್ಟಾಗಿ ಫಲಾನುಭವಿಗಳಿಗೆ ರಿಲೀಸ್ ಆಗುತ್ತೆ. ಇದು ಯಾವುದೇ ನಮಗೆ ಬರೋಲ್ಲ, ಡೈರೆಕ್ಟಾಗಿ ಬ್ಯಾಂಕ್ ಮುಖಾಂತರ ನಿಮಗೇ ಬರ್ತದೆ. ಆದರೆ ಇಲ್ಲಿ ಏನಂತ ಹೇಳಿದ್ರೆ, ನೀವು ಹಾಕುವಾಗ ಪ್ರತಿಯೊಂದು ಅಲ್ಲೇನು ನಾನು ತುಂಬ ಡೀಟೇಲ್ ಹೋಗಲ್ಲ. ನಮ್ಮ 30 ಕೇಂದ್ರಗಳು ಅಂದರೆ ನಮ್ಮ ಜಿಲ್ಲೆಯ 30 ಕೇಂದ್ರಗಳಲ್ಲೂ ಕೂಡ ತರಬೇತಿ ಕೇಂದ್ರಗಳಿದೆ. ಅಲ್ಲೋಗಿ ವಿಚಾರ ಮಾಡಿದ್ರೆ ನಿಮಗೆ ಇದನ್ನು ಹೇಳಿದ್ರೆ ಒಂದು ದಿನ ಎಲ್ಲ ಹೇಳಬೇಕಾಗುತ್ತೆ. ನಾನು ಅಲ್ಲಿ ಹೋಗಿ ಡೀಟೇಲ್ ನೀವು ಮಾಹಿತಿಗಳನ್ನ ಪಡೀರಿ. ಆದರೆ ಇದು ಆನ್ಲೈನಲ್ಲಿ ಹಾಕಬೇಕು, ಯಾರಾದರೂ ಹಾಕ್ಬೋದು. ಇಲ್ಲಿ ಒಂದು
ಇಂಪಾರ್ಟೆಂಟು, ಮೊದಲೇ ಇರೋದಕ್ಕೆ ಬರಲ್ಲ. ಮತ್ತು ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ. ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಬರೋದು ದುಡ್ಡು. ಅಂದರೆ ಎರಡು ರೀತಿ ಕೊಡ್ತಾರೆ. ಒಂದು ಸಬ್ಸಿಡಿನ 50%, 90% ಏನು ಕಂಪ್ಲೀಟ್ ಆಗುತ್ತೆ. ನೀವು ಕಾಮಗಾರಿ 90% ಕಂಪ್ಲೀಟ್ ಆದಾಗ 50% ಅಂದರೆ ಫಾರ್ ಎಕ್ಸಾಂಪಲ್ ನೀವು 50 ಲಕ್ಷ ಎಲಿಜಿಬಲ್ ಸಹಾಯಧನ ಇದ್ದರೆ 25 ಲಕ್ಷನ 90% ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ. ಇನ್ನು ಉಳಿದಂಥದ್ದು ಕುರಿಗಳು ಎಲ್ಲ ತಂದು ಅಥವಾ ಮೇಕೆಗಳು ತಂದು ಅಥವಾ ಹಂದಿಗಳು ತಂದು ಎಲ್ಲ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಮಾಡಿಸಾದ್ಮೇಲೆ ನಂತರ ನಿಮಗೆ ಉಳಿದ ಕಾಸ್ಟನ್ನು ಕೊಡ್ತಾರೆ. ಇದನ್ನು ವಿಡಿಯೋ ಮಾಡ್ತಾರೆ ಮತ್ತು ಒಂದು GPS ಫೋಟೋ ಎಲ್ಲ ತಗೊಳ್ತಾರೆ. ತಗೊಂಡು ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಸ್ಕ್ರೂಟಿನಿ ಮಾಡಿ ಎಲ್ಲ ಕರೆಕ್ಟ್ ಇದ್ದಾದಮೇಲೆ ಕೊಡ್ತಾರೆ. ಇದರಲ್ಲಿ ನೀವು ಓನ್ ಜಮೀನು ಇರಬೇಕು, ಅಂದರೆ ನಿಮ್ಮದೇ ಜಮೀನು ಇರಬೇಕು. ಮತ್ತು ಬ್ಯಾಂಕಲ್ಲಿ 90% ಪ್ರಾಜೆಕ್ಟ್ ಕಾಸ್ಟ್ ಏನಿದೆ ಅಂದರೆ ಎಕ್ಸಾಂಪಲ್ 1 ಕೋಟಿ ಪ್ರಾಜೆಕ್ಟ್ ಆದರೆ 90 ಲಕ್ಷದವರೆಗೆ ನೀವು ಲೋನ್ ತಗೊಳ್ಬೇಕಾಗುತ್ತೆ. 10% ನಿಮ್ಮ ಕಾಂಟ್ರಿಬ್ಯೂಷನ್ ಆಗುತ್ತೆ. ನಂತರ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಏನು ಸಬ್ಸಿಡಿ ಬರ್ತದಲ್ಲ ಅದು ಬಂದು ಬ್ಯಾಂಕ್ಗೆ ಜಮಾ ಆಗುತ್ತೆ. ಇದನ್ನು ಇನ್ನೂ ಹೆಚ್ಚಿನ ಡೀಟೇಲ್ಸು ನಮ್ಮಲ್ಲಿ ಏನು ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ನೀವು ಹೋದರೆ ಅದು ಹೆಚ್ಚಿನ ಮಾಹಿತಿನ ತಮಗೆ ಕೊಡ್ತಾರೆ. ಹೌದು, ಈಗ ಆಲ್ರೆಡಿ ಸುಮಾರು 3000 ಜನ ಅದಕ್ಕೆ ನಮ್ಗೆ ಅಪ್ಲಿಕೇಶನ್ಸ್ಗೆ ಹಾಕಿದ್ದಾರೆ. ಅದರಲ್ಲಿ ಕರೆಕ್ಟಾಗಿ ಸ್ಕ್ರೂಟಿನಿ ಮಾಡಿ 1500 ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿವರೆಗೂ ಸ್ಯಾಂಕ್ಷನ್ ಆಗಿದೆ. 500 ಜನಕ್ಕೆ ಇದು ದುಡ್ಡು ಸ್ಯಾಂಕ್ಷನ್ ಆಗಿದೆ ಅವ್ರಿಗಿದ್ದವ್ರಿಗೆ. ಅದಕ್ಕೆ ನಾನು ಹೇಳಿದೆ ಫಲಾನುಭವಿ ಅಂತ ಹೇಳಲ್ಲ, ಉದ್ಯಮಶೀಲತೆ ಅಂದರೆ ಎಂಟ್ರಪ್ರಿನರ್ ಆಗಿ ನಿಮ್ಮನ್ನು ಮಾಡಬೇಕು, ರೈತರನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗಿರೋದು. ಓಕೆ, ಎರಡನೇದು ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿ ನಾವು ಇನ್ಶೂರೆನ್ಸ್ ಕೂಡ ಮಾಡ್ತೇವೆ. ಅಂದರೆ ಈಗ ಏನು ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತಿದ್ರಲ್ಲ, ಅದೇ ರೀತಿ ನಮ್ಮ ಇಲಾಖೆಯಿಂದ ಜಾನುವಾರುಗಳಿಗೆ ಇನ್ಶೂರೆನ್ಸನ್ನು ಮಾಡ್ತೇವೆ. ಇಲ್ಲಿ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಗರಿಷ್ಠ ಒಂದು ಕುಟುಂಬಕ್ಕೆ 10 ಎಮ್ಮೆಗಳು ಇನ್ಶೂರೆನ್ಸ್ ಮಾಡಿಸ್ಕೋಬೋದು, ಅಥವಾ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೋದು, ಅಥವಾ 50 ಕುರಿಗಳಿಗೂ ಮಾಡಿಸ್ಬೋದು, ಅಥವಾ 50 ಹಂದಿಗಳಿಗೂ ಮಾಡಿಸ್ಬೋದು. ಇದರಲ್ಲೇನು ಪ್ರೀಮಿಯಂ ಕಾಸ್ಟ್ ಇದೆ, ಪ್ರೀಮಿಯಂ ಕಾಸ್ಟ್ ಏನಿದೆ ಅದರಲ್ಲಿ 85% ಸಹಾಯಧನದ 85 ಇಲಾಖೆಯಿಂದ ಕೊಡ್ತೀವಿ. ಇನ್ನು 15% ಮಾತ್ರ ನೀವು ಕೊಡಬೇಕು. ಅದು 1 ವರ್ಷದ ಪ್ರೀಮಿಯಂ ರೇಟು 3.7 ಅಂದರೆ 3.78. ಅದೇ ರೀತಿ 2 ವರ್ಷಕ್ಕೆ 7.56, 3 ವರ್ಷಕ್ಕೆ 11%. ಅಷ್ಟು ಪ್ರೀಮಿಯಂ ಕಾಸ್ಟಲ್ಲಿ 15%. ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೇ ಒಂದು ರಾಸನ್ನ ನೀವು 50,000ಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದು ಪ್ರೀಮಿಯಂ ಕಾಸ್ಟು 1900 ರೂಪಾಯಿ ಬರ್ತದೆ. ಅದರಲ್ಲಿ 290 ರೂಪಾಯಿ ಮಾತ್ರ ನೀವು ಕಟ್ಟಬೇಕು. ಉಳಿದಂಥದ್ದು ಸರ್ಕಾರ ಈಗ ಅದನ್ನು ಕಟ್ಕೊಳ್ತದೆ. ಇದೇ ತಾನೆ. ಎರಡನೇದು ತಮಗೆಲ್ಲರೂ ಗೊತ್ತಿರ್ಬೋದು, ಯಾವುದೇ ರಾಸು ಆಕಸ್ಮಿಕವಾಗಿ ಮರಣ ಹೊಂದರೆ ಹಿಂದೆ 10,000 ರೂಪಾಯಿ ಕೊಡ್ತಾಯಿದ್ವಿ. ಈಗಿನ ಬಜೆಟಲ್ಲಿ ಅಂದರೆ ನಮ್ಮ ಘನ ಸರ್ಕಾರ ಹೊಸ ಬಜೆಟಲ್ಲಿ 25-26ನೇ ಸಾಲಿನ ಹೊಸ ಬಜೆಟಲ್ಲಿ ಯಾವುದೇ ರಾಸುಗಳು ಆಕಸ್ಮಿಕವಾಗಿ ಮರಣ ಹೊಂದರೆ ಅದಕ್ಕೆ 15,000 ರೂಪಾಯಿ ಪರಿಹಾರ ಕೊಡ್ತಾರೆ. ಇದಕ್ಕೆ ಜಸ್ಟ್ ನನ್ನ ಮರಣ ಹೊಂದದೆ ಅಂತ ಆಗಲ್ಲ, ಅಲ್ಲಿ ಹೋಗಿ ನೀವು ಮರಣ ಹೊಂದಾಗ ಆ ಸಂಬಂಧಪಟ್ಟ ಹತ್ತಿರದ ಪಶುವೈದ್ಯವ್ರಿಗೆ ಹೋಗಿ ಅದನ್ನು PM ಮಾಡಿ ಅದನ್ನು ಫೋಟೋ ತೆಗೆಸಿ ಅದನ್ನು ಕೊಟ್ಟರೆ ನಮ್ಮ ಜಿಲ್ಲಾ ಅಂದರೆ ಅವ್ರ ಫೋಟೋ ತಗೊಂಡೋಗಿ ಅವರೇ ಎಲ್ಲ PM ಮಾಡಿ ತಗೊಳ್ತಾರೆ. ಅದಕ್ಕೆ 15,000 ರೂಪಾಯಿವರೆಗೂ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಕುರಿ ಮೇಕೆಗಳು ಆಕಸ್ಮಿಕವಾಗಿ ಮರಣ ಹೊಂದರೆ ಈ 3 ತಿಂಗಳಿಂದ 6 ತಿಂಗಳವರೆಗೆ ಅಂತ ಕುರಿ ಒಂದು ಮರಣ ಹೊಂದರೆ 5,000 ರೂಪಾಯಿ. ಅದೇ ರೀತಿ ದೊಡ್ಡ ಕುರಿ ಮರಣ ಹೊಂದರೆ ಅದು ಕೂಡ 7,500 ರೂಪಾಯಿ ಕೊಡ್ತೀವಿ. ಹಿಂದೆ 5,000 ರೂಪಾಯಿ 2,500 ರೂಪಾಯಿ ಇತ್ತು. ಈಗಿನ ಬಜೆಟಲ್ಲಿ ಅದನ್ನು 5,000 ರೂಪಾಯಿ ಮತ್ತು 7,500 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೂ ಕೂಡ ನೀವು PM ಮಾಡಿಸಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್, ಮತ್ತು ಇದು ನಾಟಿ ಕೋಳಿ. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಮರಣ ಹೊಂದದ್ದು ಇನ್ಶೂರೆನ್ಸು ಮತ್ತು ಇದಕ್ಕೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರ್ತದೆ. ಇನ್ನು ಮುಂದೆ ಕಾರ್ಯಕ್ರಮಗಳೇನು ಹೇಳ್ತೀನಿ ಅದು ಡಿಪೆಂಡ್ಸ್ ಆನ್ ಆ ವರ್ಷದ ಬಜೆಟ್.
ಇದು ನಾಟಿ ಕೋಳಿಗಳನ್ನ ಅಭಿವೃದ್ಧಿಪಡಿಸ್ಬೇಕು. ನಾಟಿ ಕೋಳಿಗೆ ಹೆಚ್ಚು ಡಿಮಾಂಡ್ ಬರ್ತಾ ಇದೆ, ತಮಗೆಲ್ಲರಿಗೂ ಗೊತ್ತು. ಅದಕ್ಕೆ ರೈತ ಮಹಿಳೆಗೆ 5 ವಾರದವರೆಗಿಂದ 20 ಕೋಳಿನ ಉಚಿತವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಜಿಲ್ಲಾ ಪಂಚಾಯತಿನ CEO ಅಧ್ಯಕ್ಷತೆಯಲ್ಲಿ ಒಂದು ಸೆಲೆಕ್ಷನ್ ಕಮಿಟಿ ಇದೆ. ಇದೆಲ್ಲ ನಾನು ಎಷ್ಟು ಟಾರ್ಗೆಟು ಎಷ್ಟು ಇದು ಅಂತ ಹೇಳ್ತಾ ಇಲ್ಲ, ಅದು ಡಿಪೆಂಡ್ಸ್ ಆನ್ ಅವೈಲಬಿಲಿಟಿ ಆಫ್ ಫಂಡ್. ಅಂದರೆ ಆ ವರ್ಷ ಎಷ್ಟು ನಮಗೆ ಅನುದಾನ ಲಭ್ಯವಾಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಸೊ ಅದೇ ರೀತಿ ಮೇವು ಕತ್ತರಿಸುವ ಯಂತ್ರಕ್ಕೂ ಕೂಡ ನಾವು ಅದನ್ನು ಕೊಡ್ತೀವಿ. ಅಂದರೆ ಅದರಲ್ಲಿ 50% ಸಹಾಯಧನ ನಾವು ಕೊಡ್ತೀವಿ, 50% ಅದನ್ನು ನೀವು ಹಾಕಿದ್ರೆ ನಮ್ಮ ಇಲಾಖೆಯಿಂದ ಮೇವು ಕತ್ತರಿಸುವ ಯಂತ್ರವನ್ನು ಕೂಡ ಕೊಡ್ತಾರೆ. ಈಗಿನ ರೇಟಲ್ಲಿ ಅದು 32,000 ರೂಪಾಯಿ ಇದೆ 3 HP. ಅದಕ್ಕೆ 50% ನೀವು ಹಾಕೋಬೇಕು, ಇನ್ನು 50% ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಅದೇ ರೀತಿ ಕೌ ಮ್ಯಾಟ್ ಅಂದರೆ ಜಾನುವಾರುಗಳಿಗೆ ಕಂಫರ್ಟ್ ಇದ್ದರೆ ಡೆಫಿನೆಟಾಗಿ ಈ ಮ್ಯಾಸ್ಟೈಟಿಸ್ ಆಗಲಿ ಮತ್ತೊಂದೇ ಆಗಲಿ ಹೂಫನ್ ಪ್ರಾಬ್ಲಮ್ ಅಥವಾ ಇದಕ್ಕೆ ಅಂತ ಏನೋ ಈ ಮಂಡಿ ಪ್ರಾಬ್ಲಮ್ ಅಂಥದ್ದು ಏನು ಬರಲ್ಲ. ಆ ಹಿನ್ನೆಲೆಯಲ್ಲಿ ಗರಿಷ್ಠ 10 ಮ್ಯಾಟ್ ಕೊಡ್ತೀವಿ. 10 ಮ್ಯಾಟ್ ಅಂದರೆ ಒಂದು ಜಾನುವಾರಿಗೆ 2 ಮ್ಯಾಟ್ ಆಗಬೇಕು. ಅಲ್ಲಿಗೆ 5 ಜಾನುವಾರುವರೆಗೂ ಕೂಡ ನಾವು 10 ಮ್ಯಾಟನ್ನು ಕೊಡ್ತೀವಿ. ಈ 10 ಮ್ಯಾಟಿಗೂ ಕೂಡ 50% ಅಂದರೆ ಅದು ಈಗಿನ ರೇಟ್ ಒಂದು ಮ್ಯಾಟ್ಗೆ 3,500 ರೂಪಾಯಿ ಇದೆ. ಅದರಲ್ಲಿ 50% ನೀವು ಕೊಡಬೇಕು, ಇನ್ನು 50% ನಮ್ಮ ಸರ್ಕಾರದಿಂದ ಕೊಡ್ತೇವೆ. ಯಾರು ಆಸಕ್ತಿ ಹೊಂದಿದ್ದಾರೆ ಅವ್ರು ಹಾಕೊಳ್ತೀವಿ. ಈ ಎಕ್ಸೆಸ್ ಬಂದರೆ ಅದಕ್ಕೆ MLA ಅವ್ರ ಕಮಿಟಿಲಿ ಒಂದು ಸೆಲೆಕ್ಷನ್ ಕಮಿಟಿ ಇರ್ತದೆ, ಆ ಬೇಸಿಸ್ ಮೇಲೆ ಕೊಡ್ತೀವಿ. ನಂತರ ಹೇಳ್ತೀನಿ, ನಾನು ನಿಮ್ಮ ಕ್ವೈರೀಸ್ ಇದ್ರೆ ಹೇಳ್ತೀನಿ. ನಂತರ ಈ ಮೇವು ಬೀಜದ ಕಿರುಪಟ್ಟಣಗಳು ಕೂಡ ನಾವು ಕೊಡ್ತೀವಿ. ಮೇವು ಬೀಜದ ಕಿರುಪಟ್ಟಣಗಳು ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ, ಈಗಿನ ಕೆಲವರು ಏನು ಮಾಡ್ತಾ ಇದ್ದಾರೆ, ಕ್ರಾಪ್ ರೆಸಿಡ್ಯೂಸು ಅಂದರೆ ಈ ಭತ್ತದ್ದು ಅಥವಾ ರಾಗಿದು ಹುಲ್ಲು, ಅಥವಾ ನಾರ್ತ್ ಕರ್ನಾಟಕಕ್ಕೆ ಹೋದರೆ ನಮ್ಮ ಜೋಳದ ಹುಲ್ಲು ಸಪ್ಪೆ ಅಂತ ಹೇಳ್ತೀವಲ್ಲ, ಅಂಥದನ್ನು ಹಾಕ್ತಾರೆ. ಆದರೆ ಇದನ್ನು ಹಾಕಿದ್ರೆ ಅದರ ಪರಿಪೂರ್ಣವಾಗಿ ನ್ಯೂಟ್ರಿಷನ್ ಬರಲ್ಲ. ಅದು 15 ಲೀಟ್ರ್ 20 ಲೀಟ್ರ್ 10 ಲೀಟ್ರ್ ಹಾಲು ಕೊಡೋದಕ್ಕೆ ನೀವು ಅದನ್ನು ಹಾಕಿದ್ರೆ ಅದರಲ್ಲಿ ಕಂಪ್ಲೀಟ್ ಪರಿಪೂರ್ಣವಾಗಿ ಪೌಷ್ಟಿಕಾಂಶ ಇರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಎಷ್ಟು ಸಾಧ್ಯವಷ್ಟು ಉಚಿತವಾಗಿ ಬೆಳ್ಕೊಳ್ಳಿ, ಪೌಷ್ಟಿಕವಾದಂತಹ ಬೆಳೆಯನ್ನು ಅಂದರೆ ಫಾಡರ್ ಕ್ರಾಪ್, ಅಂದರೆ ಮೇವಿಗೋಸ್ಕರನೇ ಇದಿದೆ, ಬೀಜ ಇದೆ, ಅದನ್ನು ಕೊಡ್ತೀವಿ. ಅದನ್ನು ಅಂದರೆ ನಿಮಗೆ ATM ಆಫ್ರಿಕನ್ ಟಾಲ್ ಮೇಜ್ ಇರ್ಬೋದು, ಅಥವಾ ಸೋರ್ಗಮ್ ವೆರೈಟೀಸ್ ಆಫ್ ಸೋರ್ಗಮ್ಸ್ ಇದೆ. ಅದು ವೆರೈಟೀಸ್ ಆಫ್ ಸೋರ್ಗಮ್ ಒಂದು ಸರಿ ಹಾಕಿದ್ರೆ ನಿಮಗೆ ಕನಿಷ್ಠ 4 ರಿಂದ 5 ಸರಿ ಬರ್ತದೆ ಸರಿಯಾಗಿ ಕೃಷಿ ಮಾಡಿದ್ರೆ. ಸುಮಾರು ಒಂದು 10 ಕುಂಟೆಗೋ ಅರ್ಧ ಎಕರೆಗೋ ಹಾಕೊಂಡ್ರೆ ನೀವು 5 ರಿಂದ 10 ರಾಸುಗಳನ್ನ ಆರಾಮಾಗಿ ಮೇಯಿಸ್ಬೋದು. ಅದರಲ್ಲಿ ನೀವು ಬರೀ ರಾಗಿ ಹುಲ್ಲು ತಿನ್ನಿಸ್ತೀನಿ, ಭತ್ತದ ಹುಲ್ಲು ತಿನ್ನಿಸ್ತೀನಿ ಅಂದರೆ ಅದರದ್ದು ಪ್ರಾಡಕ್ಟ್ ಅದರದ್ದು ಗುಣಮಟ್ಟದ ಹಾಲು ಬರೋದಿಲ್ಲ, ಗುಣಮಟ್ಟದಷ್ಟು ಕ್ವಾಂಟಿಟಿನೂ ಬರೋದಿಲ್ಲ, ಮತ್ತು ಅದರದ್ದು ಇಮ್ಯುನಿಟಿನೂ ಕೂಡ ಡೆವಲಪ್ ಆಗಲ್ಲ. ಏನು ಲಸಿಕೆಗಳು ಹಾಕ್ತೀವಿ ಸರಿಯಾಗಿ ನಾವು ನ್ಯೂಟ್ರಿಯೆಂಟ್ ತಿಂದರೆ ನಮಗೂ ಕರೆಕ್ಟಾಗಿ ಏನು ಲಸಿಕೆಗಳು ಹಾಕೋದು ಯಾವ ರೀತಿ ಇಮ್ಯೂನ್ ಬೂಸ್ಟಪ್ ಆಗುತ್ತೆ, ಅದೇ ರೀತಿ ರಾಸುಗಳಿಗೂ ಕೂಡ ಚೆನ್ನಾಗಿದಾಗುತ್ತೆ, ಮತ್ತು ಗರ್ಭ ಕಟ್ಟೋದು ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ರಿಕ್ವೆಸ್ಟು, ಆ್ಯಕ್ಚುಲಿ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ 25% ರೈತರಿಂದ ಹಾಕಿ 75% ಕೊಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಫಾರ್ಚುನೇಟ್ ಇಲ್ಲಿವರೆಗೂ ಉಚಿತವಾಗಿ ಕೊಡ್ತಾರೆ, ಮುಂದಿನ ಉಚಿತವಾಗಿ ಕೊಡ್ತಾರೆ. ದಯಮಾಡಿ ಇದೊಂದು 10 ಕುಂಟೆ ಅಥವಾ ಒಂದು 20 ಕುಂಟೆಗಾದ್ರೂ ಇದು ಹಾಕೊಂಡು ಆ ರಾಸುಗಳಿಗೆ ತಿನ್ನಿಸಿ ಅನ್ನೋದು ನನ್ನ ಒಂದು ಮನವಿ. ನೆಕ್ಸ್ಟ್, ಮತ್ತು ಇದು ತಮಗೆಲ್ಲರಿಗೂ ಗೊತ್ತು, ಪ್ರತಿ ಲೀಟ್ರಿಗೂ ನಮ್ಮ ಇಲಾಖೆಯಿಂದ KMF ಕೊಡ್ತೀವಿ. KMFಯಿಂದ ನಿಮ್ಮ ಮಿಲ್ಕ್ ಯೂನಿಯನಿಂದ ತಮ್ಮ ಒಂದು 5 ರೂಪಾಯಿ ಸಹಾಯಧನ ಬರ್ತದೆ. ಇಲ್ಲಿವರೆಗೂ ಒಟ್ಟಾರೆ ನಮಗೆ 1,700 ಕೋಟಿ ಈ ವರ್ಷ ನಮಗೆ ಅಲಾಟ್ ಆಗಿದೆ. ಆ 1,700 ಕೋಟಿನ ಹಂತವಾಗಿ ರಿಲೀಸ್ ಆದಮೇಲೆ ತಮ್ಮ ಯಾರ್ಯಾರು ಮಿಲ್ಕ್ ಯೂನಿಯನ್ ಮುಖಾಂತರ ಹಾಲು ಹಾಕ್ತೀರಾ ಅವ್ರಿಗೆ ಪ್ರತಿ ಲೀಟ್ರ್ ಹಾಲ್ಗೂ ಕೂಡ 5 ರೂಪಾಯಿ ಕೊಡುವಂಥದ್ದು ನಮ್ಮ ಇಲಾಖೆಯಲ್ಲಿದೆ. ಆಯ್ತು, ಅದನ್ನು ಹೇಳ್ತೀನಿ. ಅದನ್ನು ಆಯಿತು, ಇಂಡಿ ಬುಸ್ಸದ್ದು ಹೇಳ್ತೀನಿ, ಆಮೇಲೆ ನಂತರ ಹೇಳ್ತೀನಿ.
ಮುಂದೆ 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 ಹಾಕಿ ಹಾಕಿ ಮುಂದೆ ಹಾಕಿ ಮುಂದೆ ಹಾಕಿ ಮುಂದೆ ಹಾಕಿ. ಹಾಂ, ನಂತರ NAP ರಾಷ್ಟ್ರೀಯ ಗೋಕುಲ್ ಮಿಷನ್ RGM ಅಂತೇಳಿ ಇನ್ನೊಂದು ಕಾರ್ಯಕ್ರಮ ಇದೆ. RGM ಅಂತೇಳಿ ಇನ್ನೊಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಕೃತಕ ಗರ್ಭಧಾರಣೆ ನಾರ್ತ್ ಕರ್ನಾಟಕದ ಒಟ್ಟಾರೆ ಈ ಒಂದು ಸೌತಲ್ಲಿ ಎಲ್ಲಿ ಕೃತಕ ಗರ್ಭಧಾರಣೆ ಕಡಿಮೆ ಇದೆ ಅಲ್ಲಿ ಫ್ರೀಯಾಗಿ ಕೃತಕ ಗರ್ಭಧಾರಣೆನ ಮಾಡ್ತೀವಿ. ಅಂದರೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಮಾಡ್ತೀವಿ. ಬೇರೆ ಕಡೆ ಅದು 15 ರೂಪಾಯಿ ಸರ್ವಿಸ್ ಚಾರ್ಜನ್ನು ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ಈ 17 ಜಿಲ್ಲೆಯಲ್ಲಿ ಕೃತಕ ಗರ್ಭಧಾರಣೆ ಫ್ರೀ ಇದೆ. ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಇದು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಆ ಕರುಗಳು ಹುಟ್ಟಂಥ ಇವ್ರಿಗೆ ಯಾರು ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಅದನ್ನು ಫಾಲೋ ಅಪ್ ಮಾಡ್ತಾರೆ ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಮಾಡಿದಂಥ ನಿಮ್ಮ ಮನೆಗೆ ಬಂದು ಮಾಡಿದಂಥ ಇವ್ರಿಗೂ ಕೂಡ ಇದೆ. ಇದು ಹೊಸದು. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಏನೋ ಗೊತ್ತಿಲ್ಲ. ನಾವು 1 ವರ್ಷದಿಂದ ಕೂಡ ಅಳವಡಿಸಿದ್ದೀವಿ. ಆದರೆ ಕೆಲವರು ಯಾಕೋ ರೈತರು ಮುಂದೆ ಬರ್ತಿದ್ದಾರೆ, ಕೆಲವರು ಇದನ್ನು ದುಡ್ಡು ಜಾಸ್ತಿ ಅಂತ ಹೋಗ್ತಿದ್ದಾರೆ. ಇದೇನಂದರೆ ಲಿಂಗ ನಿರ್ಧಾರಿತ ವೀರ್ಯ ನಳಿಕೆಗಳು, ಅಂದರೆ ಪ್ರೀ ಡೆಟರ್ಮೈಂಡ್. ಅಂದರೆ ಈ ವೀರ್ಯ ನಳಿಕೆಗಳನ್ನ ನಾವು ಉಪಯೋಗ ಮಾಡಿ ಕೃತಕ ಗರ್ಭಧಾರಣೆ ಮಾಡಿದ್ರೆ 90% ಹೆಣ್ಣು ಕರುಗಳು ಹುಡ್ತವೆ. ಅಂದರೆ ಈಗೇನು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ಗೆ ನಾವು ನಾರ್ಮಲಾಗಿ ಏನು ಉಪಯೋಗ ಮಾಡ್ತೀವಿ ಅದರಲ್ಲಾದರೆ ಚಾನ್ಸಸ್ಸು 50-50%. ಈ ಸೆಕ್ಸ್ಡ್ ಸಮೇನಾದರೆ ಇದರಲ್ಲಿ 90% ಹೆಣ್ಣು ಕರುಗಳು ಜನನ ಆಗ್ತದೆ. ಅದಕ್ಕೆ ನಾವು ಈ ಕ್ರಾಸ್ ಬಿಡ್ಸಲ್ಲಿ ಏನಿದೆ ಇದಕ್ಕೆ ಅಡ್ವೈಸ್ ಮಾಡ್ತೀವಿ. ಒಟ್ಟಾರೆ ಅದು ವೀರ್ಯ ನಳಿಕೆಗಳ ಕಾಸ್ಟು, ಅದು ಪ್ರೊಡಕ್ಷನ್ ಮಾಡಬೇಕಾದ್ರೆ ಕಾಸ್ಟು 675 ರೂಪಾಯಿ ಆಗುತ್ತೆ. ಅದರಲ್ಲಿ 425 ಸಹಾಯಧನ ಇದೆ. 250 ರೂಪಾಯಿನ ನೀವು ಕೊಟ್ಟು ಅದನ್ನು ಈ ಸವಲತ್ತನ್ನು ಪಡಿಬೋದು. ಕೆಲವು ಡೈರಿಯವರು ಇನ್ನೂ ಕಡಿಮೆ ಕೊಟ್ಟು ಅವರೇ ಮಿಲ್ಕ್ ಯೂನಿಯನ್ನರು ಅದನ್ನು ಕೊಟ್ಟು ಉಚಿತವಾಗಿ ಕೆಲವು ಕಡೆ ಮಾಡ್ತಿದ್ದಾರೆ. ನಂತರ ಇನ್ನು ಇದು ರೆಗ್ಯುಲರ್ ಕಾರ್ಯಕ್ರಮ ಗೊತ್ತು. ನಮ್ಮ ಇಲಾಖೆ ಸಿಬ್ಬಂದಿ ಮನೆಗೂ ಬಂದು ಲಸಿಕೆಗಳನ್ನ ಹಾಕ್ತಿರ್ತಾರೆ. ಕಾಲುಬಾಯಿ ಜ್ವರದ ಲಸಿಕೆ ಇರ್ಬೋದು, PPR ಇದು ಕುರಿ ಮೇಕೆಗಳಿಗೆ PPR ಲಸಿಕೆ ಇರ್ಬೋದು, ಕಂದು ರೋಗ ತಮಗೆಲ್ಲರಿಗೂ ಗೊತ್ತಿರೋಂಗೆ ಬ್ರುಸೋಲೋಸಿಸ್ ಅಂತ ಬರ್ತದೆ, ಕಂದು ರೋಗ ಅಂತ. ದಟ್ ಇಸ್ ಎ ಜೂನೋಟಿಕ್ ಇಂಪಾರ್ಟೆನ್ಸ್ ಕಾಯಿಲೆ. ಜೂನೋಟಿಕ್ ಇಂಪಾರ್ಟೆನ್ಸ್ ಅಂತ ಅಂದರೆ ಜಾನುವಾರುಗಳಿಂದ ಮನುಷ್ಯರಿಗೆ ಬರುವಂಥದ್ದು. ಅದೊಂದು ಕಾಯಿಲೆ ಸಾಮಾನ್ಯವಾಗಿ ಅನ್ಡಿಟೆಕ್ಟಿವ್ ಇರ್ತದೆ. ಅದಕ್ಕೆ ಸಣ್ಣ ಕರು ಇದ್ದಾಗಲೇ ಅದಕ್ಕೆ ನಾವು ಅಂದರೆ 3 ತಿಂಗಳಿಂದ 8 ತಿಂಗಳಿದ್ದಾಗಲೇ ಹೆಣ್ಣು ಕರುವಿಗೆ ಈ ಲಸಿಕೆನ ಹಾಕ್ತಾ ಹೋಗ್ತೀವಿ. ಅದನ್ನು ವರ್ಷದಲ್ಲಿ ಒಂದು 3 ಬಾರಿ ನಾವು ಮನೆಗೆ ಬಂದು ಇದನ್ನು ಕೂಡ ಹಾಕಿ ಹೋಗ್ತೀವಿ. ಅದೇ ರೀತಿ ನಾನು ಫಾಸ್ಟಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಗಳಲೆ ರೋಗ, ಗಳಲೆ ರೋಗ, ಕರಡು ಬೇನೆ ರೋಗ, ತಮಗೆಲ್ಲರಿಗೂ ಗೊತ್ತಿರೋಂಗೆ ಚರ್ಮಗಂಟು ರೋಗ, ಇವೆಲ್ಲನೂ ಕೂಡ ಲಸಿಕೆ ಹಾಕಿ ಕಂಟ್ರೋಲ್ ಮಾಡಬೇಕು. ಅದೆಲ್ಲನೂ ಉಚಿತವಾಗಿ ಲಸಿಕೆ ಹಾಕಿ ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ವಿ. ಅದೇ ರೀತಿ ರೇಬಿಸ್ ಕಾಯಿಲೆ, ಇವನ್ ನಾವು ಬೀದಿ ನಾಯಿಗಳಿಗೂ ಸ್ಟ್ರೀಟ್ ಡಾಗ್ಗಳಿಗೂ ರೇಬಿಸ್ ಮಾಡಬೇಕು. ಮತ್ತು ಕೆಲವು ಹಳ್ಳಿಗಳಲ್ಲಿ ಸುಮ್ಮನೆ ಸಾಕೊಂಡಿರ್ತಾರೆ, ಕಮ್ಯುನಿಟಿ ಡಾಗ್ಸ್ ಅಂತಿರ್ತವೆ, ಅವುಗಳಿಗೂ ಕೂಡ ರೇಬಿಸ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಾವು ಕೈಗೆತ್ಕೊಂಡಿದ್ದೀವಿ. ಮತ್ತು ನಮ್ಮದು ವಿಸ್ತರಣೆ ಘಟಕಗಳು, ಜಾನುವಾರು ಪ್ರದರ್ಶನ ಮಾಡ್ತೀವಿ, ಮಿಶ್ರ ತಳಿ ಕರುಗಳ ಪ್ರದರ್ಶನ ಮಾಡ್ತೀವಿ, ಹಾಲು ಕರೆಯ ಸ್ಪರ್ಧನೆ ಮಾಡ್ತೀವಿ. ಮತ್ತು ನಾನು ಈಗ ಹೇಳಿದೆ ಜೂನೋಟಿಕ್ ಇಂಪಾರ್ಟೆನ್ಸ್ ಅಂತ, ಅದ್ರ ಬಗ್ಗೆನೂ ಕೂಡ ನಾವು ತಮಗೆ ಮಾಹಿತಿಗಳನ್ನ ಕೊಡ್ತೀವಿ. ಮತ್ತು ನಮ್ಮದು 30 ರೈತ ತರಬೇತಿ ಕೇಂದ್ರಗಳಿದೆ, ಪ್ರತಿ ಜಿಲ್ಲೆಯಲ್ಲೂ ಇದೆ. ಅಲ್ಲೂ ಕೂಡ 3 ದಿನದ್ದು, 2 ದಿನ, 1 ದಿನ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಅದ್ರ ಬಗ್ಗೆ ಕೂಡ ಟ್ರೈನಿಂಗ್ ಮಾಡ್ತೀವಿ. ಮತ್ತು ಅಲ್ಲಲ್ಲೇ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಪಶು ಮೇಳವನ್ನು ಕೂಡ ಏರ್ಪಾಡು ಮಾಡ್ತಾ ಇರ್ತೀವಿ ಅನ್ನೋದು ಮಾಹಿತಿನ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲರಿಗೂ ಗೊತ್ತು, ಇವಾಗ ಹೇಳ್ತಾಯಿದ್ರು ಇದು ಏನು ಸಾವಯವ ಕೃಷಿ ಒಂದಂತೂ ಸತ್ಯ. ವಿತೌಟ್ ಜಾನುವಾರು ಇಲ್ದೇ ಸಾವಯವ ಕೃಷಿ ಸಾಧ್ಯ ಇಲ್ಲ, ಅದಾಗೋದಿಲ್ಲ. ಸೊ ಹಂಗಾಗಿ ನನಗೆ ಒಂದು ಕಡೆ ಇದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಜಾನುವಾರುಗಳಿಂದ ನಮ್ಮ ರೈತರ ಜಾನುವಾರುಗಳಿಂದ ಕೃಷಿ ಕ್ಷೇತ್ರದ GDPಲಿ 30% ಜಾನುವಾರುಗಳಿಂದ ಬರ್ತದೆ. ಅಂದರೆ 1/3 ಜಾನುವಾರಿಂದ ಬರ್ತದೆ. ಅದೆಲ್ಲಕ್ಕೆ ಕಾರಣಕರ್ತರು ನೀವು. ನಾವು ಸುಮ್ಮನೆ ಅಧಿಕಾರಿಗಳು ಮಾಹಿತಿ ಕೊಡ್ತೀವಿ, ನೀವೇನು ಜಾನುವಾರು, ನೀವೇನು ಕೋಳಿ ಕುಕ್ಕುಟಗಳು ಏನು ಸಾಕ್ತೀರಾ ಅದಕ್ಕೆಲ್ಲ ಕಾರಣಕರ್ತರು ನೀವು ಅನ್ನೋದು ಹೇಳ್ತಾ, ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂಥ ನ್ಯೂಸ್ ಫಸ್ಟಿನ ಸಿಬ್ಬಂದಿಗಳಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ಒಂದು ಮಾತು ಮುಗಿಸ್ತೀನಿ.